Hello dear students, welcome back to Royce and Creations YouTube channel. ಸೊ ಇಂದಿನ ಈ ವಿಡಿಯೋದಲ್ಲಿ 10ನೇ ತರಗತಿಯ ದ್ವಿತೀಯ ಭಾಷೆ ಇಂಗ್ಲಿಷ್ ವಿಷಯದಲ್ಲಿ ಬರುವಂತಹ ಇಂಪಾರ್ಟೆಂಟ್ ಎಸ್ಸೆಗಳನ್ನು ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಮಕ್ಕಳ. ಯಾರೆಲ್ಲ ಮೊದಲ ಬಾರಿ ನಮ್ಮ ಚಾನಲ್ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ. ಸೊ ವೆರಿ ಇಂಪಾರ್ಟೆಂಟ್ ಎಸ್ಸೆಗಳು ಮಕ್ಕಳು. ಒಟ್ಟಾರೆ ನಿಮಗೆ ಇಲ್ಲಿ 10 ಎಸ್ಸೆಗಳನ್ನು ಕೊಡಲಾಗಿದೆ. ಸೊ ಕಂಪಲ್ಸರಿ ಇಷ್ಟರೊಳಗಡೆ ಎರಡು ಎಸ್ಸೆಗಳು ಬರ್ತವೆ ಮಕ್ಕಳು. ಹಾಗಾಗಿ ನಿಮಗೆ ಇಲ್ಲಿ ಆಪ್ಷನ್ ಇರುತ್ತೆ ಯಾವುದಾದ್ರೂ ಒಂದನ್ನು ಬರೀಲಿಕ್ಕೆ. ಬಟ್ ನಿಮಗೆ ಎಕ್ಸಾಮಲ್ಲಿ ನೀವು ಅಬ್ಸರ್ವ್ ಮಾಡಿದಾಗೆ ಹೆಚ್ಚಾಗಿ ಪೊಲ್ಯೂಷನ್ ಬಗ್ಗೆ ಕೇಳ್ತಾ ಇದ್ದಾರೆ. ವಾಟರ್ ಪೊಲ್ಯೂಷನ್ ಇರ್ಬೋದು, ಏರ್ ಪೊಲ್ಯೂಷನ್ ಅಥವಾ ಪೊಲ್ಯೂಷನ್ ಅಂತಲೇ ಕೇಳ್ತಾ ಇದ್ದಾರೆ. ಹಾಗಾಗಿ ಯಾವ ರೀತಿ ಬರೆಯುವಂಥದ್ದು ಅಂತ ಹೇಳಿ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀವಿ ಮಕ್ಕಳ. ಸೊ ವಿಡಿಯೋನ ಸಂಪೂರ್ಣವಾಗಿ ನೋಡಿ ಇದರ ಉಪಯೋಗವನ್ನು ಪಡ್ಕೊಳ್ಳಿ ನೀವು. ಸೊ ಮೊದಲನೇದಾಗಿ ವಾಟರ್ ಪೊಲ್ಯೂಷನ್ ಬಗ್ಗೆ ನೋಡೋಣ. ಸೊ ಫಸ್ಟ್ ನೀವು ಯಾವುದೇ ಎಸ್ಸೆಯನ್ನು ಕೊಟ್ಟರೆ ಮಕ್ಕಳ, ಸೊ ನಿಮ್ಮ ಎಸ್ಸೆ ಏನಾಗಿರಬೇಕು, ಅಟ್ರಾಕ್ಟಿವ್ ಆಗಿರಬೇಕು ಒಬ್ಬ ಎವ್ಯಾಲ್ಯೂಯೇಟರ್ಗೆ. ಸೊ ಸ್ಟಾರ್ಟಿಂಗ್ ಬರೀಬೇಕಾದ್ರೆ ನೀಟಾಗಿ ಬರೀರಿ, ಇಂಟ್ರಡಕ್ಷನ್ ಅಂತ ಬರೀರಿ. ಈಗ ಇಲ್ಲಿ ವಾಟರ್ ಪೊಲ್ಯೂಷನ್ ಇದೆ, ಸೊ ಆ ಟಾಪಿಕ್ಗೆ ಕರೆಕ್ಟಾಗಿರುವಂಥ ಇಂಟ್ರಡಕ್ಷನ್ ಅನ್ನೋಕ್ಕೆ ಇಟ್ ಶುಡ್ ಬಿ ನಿಯರ್ ಟು ದ ಟಾಪಿಕ್. ಸೊ ನಾವು ಅಲ್ಲಿ ಕೊಟ್ಟಿರೋದೇ ಒಂದು, ನೀವು ಬರೆದಿರೋದೇ ಇನ್ನೊಂದು ಆಗಬಾರ್ದು. ಸೊ ಹಾಗಾಗಿ ಇಂಟ್ರಡಕ್ಷನ್ನ ಚೆನ್ನಾಗಿ ಬರೀ. ಈಗ ನೋಡಿ ವಾಟರ್ ಪೊಲ್ಯೂಷನ್ ಅಂತ ಇದ್ರೆ, ವಾಟರ್ ಈಸ್ ಫ್ರೀ ಗಿಫ್ಟ್ ಆಫ್ ನೇಚರ್. ಇಟ್ ಈಸ್ ಅನ್ ಎಸೆನ್ಷಿಯಲ್ ಟು ಆಲ್ ಲಿವಿಂಗ್ ಬೀಯಿಂಗ್ಸ್. ಇಟ್ ಕವರ್ಡ್ ಅರೌಂಡ್ 70% ಆಫ್ ದ ಅರ್ತ್. ನವಡೇಸ್ ವಾಟರ್ ಈಸ್ ಬೀಯಿಂಗ್ ಪೊಲ್ಯೂಟೆಡ್. ಮ್ಯಾನ್ ಇಸ್ ದ ಮೇನ್ ರಿಸೋರ್ಸ್ ಫಾರ್ ಇಟ್ ಅಂತ ಇದೆ. ಸೊ ಇದು ನಾವು ಏನು ಬರೀತಾ ಇದ್ದೀವಿ ಅದರ ಇಂಟ್ರೊಡಕ್ಷನ್ ಬಹಳ ಚೆನ್ನಾಗಿದೆ. 2 ಲೈನಲ್ಲಿ ನೀವು ಇಷ್ಟನ್ನು ಬರೆದ್ರೆ ಸಾಕು ಮಕ್ಕಳ. ನೆಕ್ಸ್ಟ್ ಅದಾದಮೇಲೆ ನೀವು ಕಾಸಸ್ ಆಫ್ ವಾಟರ್ ಪೊಲ್ಯೂಷನ್. ಸೊ ವಾಟರ್ ಪೊಲ್ಯೂಷನ್ ಆಗಲಿಕ್ಕೆ ಏನೆಲ್ಲ ರೀಸನ್ ಇದೆ, ಸೊ ಅದನ್ನು ನೀವು ಬರೀತಾ ಹೋಗಬೇಕು ಪಾಯಿಂಟ್ಸ್ ವೈಸ್. ನೆಕ್ಸ್ಟ್ ಎಫೆಕ್ಟ್ಸ್ ಆಫ್ ವಾಟರ್ ಪೊಲ್ಯೂಷನ್. ಸೊ ವಾಟರ್ ಪೊಲ್ಯೂಷನ್ ಆಗೋದ್ರಿಂದ ಏನೆಲ್ಲ ಎಫೆಕ್ಟ್ಸ್ ಆಗ್ತದೆ, ಸೊ ಈ ವಾಟರ್ ಪೊಲ್ಯೂಷನ್ ಆಗೋದ್ರಿಂದ ಏನೆಲ್ಲ ಎಫೆಕ್ಟ್ಸ್ ಆಗುತ್ತೆ ಬರೆದ ಮೇಲೆ ನೆಕ್ಸ್ಟ್ ರೆಮಿಡೀಸು, ನಾವು ಯಾವ ರೀತಿ ವಾಟರ್ ಪೊಲ್ಯೂಷನನ್ನು ಕಂಟ್ರೋಲ್ ಮಾಡ್ಬೋದು. ಸೊ ಈ ರೀತಿ ಫಸ್ಟ್ ನೀವು ಕಾಸಸ್, ನೆಕ್ಸ್ಟು ಎಫೆಕ್ಟ್ಸ್, ನೆಕ್ಸ್ಟು ರೆಮಿಡೀಸು. ಸೊ ಇದಿಷ್ಟನ್ನು ನೀವು ಬರೆದ್ಬಿಟ್ಟು ಕನ್ಕ್ಲೂಷನ್. ಸೊ 2 ಲೈನ್ ನೋಡಿ. ಇಟ್ ಈಸ್ ಇಂಪಾರ್ಟೆಂಟ್ ಟು ಕಂಟ್ರೋಲ್ ದ ವಾಟರ್ ಪೊಲ್ಯೂಷನ್. ವಿತೌಟ್ ವಾಟರ್ ವಿ ಕೆನಾಟ್ ಸರ್ವೈವ್. ಸೊ ಇಟ್ಸ್ ಅವರ್ ರೆಸ್ಪಾನ್ಸಿಬಿಲಿಟಿ ಟು ಕೀಪ್ ವಾಟರ್ ಕ್ಲೀನ್ ಆ್ಯಂಡ್ ಮೇಕ್ ಅವರ್ ಅರ್ತ್ ಹೆಲ್ದಿ ಫಾರ್ ಲಿವಿಂಗ್. ಸೊ ಈ ರೀತಿ ನೀವು ಒಂದು ನೀಟಾಗಿ ಒಂದು ಇಂಟ್ರಡಕ್ಷನ್, ಕನ್ಕ್ಲೂಷನ್ ಮತ್ತು ಡೆವಲಪ್ಮೆಂಟ್ ನೀಟಾಗಿ ಬರೆದ್ರೆ ಸೊ ನಿಮಗೆ ಇಲ್ಲಿಗೆ ಕಂಪ್ಲೀಟ್ 5 ಮಾರ್ಕ್ಸನ್ನು ಕೊಡ್ತಾರೆ, ಯಾವುದೇ ಗ್ರಾಮರ್ ಮಿಸ್ಟೇಕ್ಸ್ ಇಲ್ಲದೆ. ಸೊ ನೀವು ಯೂಸ್ ಮಾಡಿರೋವಂಥ ವರ್ಡ್ಸು ಸಹ ಬಹಳ ಇಂಪಾರ್ಟೆಂಟ್ ಆಗ್ತದೆ. ಹಾಗಾಗಿ ಈ ರೀತಿ ಬರೀಲಿಕ್ಕೆ ಪ್ರಾಕ್ಟೀಸನ್ನು ಮಾಡ್ಕೊಳ್ಳಿ. ನೆಕ್ಸ್ಟ್ ನ್ಯಾಷನಲ್ ಫೆಸ್ಟಿವಲ್. ಸೊ ನ್ಯಾಷನಲ್ ಫೆಸ್ಟಿವಲ್ಸ್ ಅಂತ ಬಂದಾಗ ಫಸ್ಟ್ ಇಂಟ್ರಡಕ್ಷನನ್ನು ಬರೆದುಬಿಟ್ಟು, ಸೊ ನಾವು ಸೆಲೆಬ್ರೇಟ್ ಮಾಡುವಂಥದ್ದು 3 ನ್ಯಾಷನಲ್ ಫೆಸ್ಟಿವಲ್. ಅದು ಗೊತ್ತಿರಬೇಕು, ಎಲ್ಲವನ್ನು ನ್ಯಾಷನಲ್ ಫೆಸ್ಟಿವಲ್ಸ್ ಆಗೋದಿಲ್ಲ. ಇಂಡಿಪೆಂಡೆನ್ಸ್ ಡೇ, ರಿಪಬ್ಲಿಕ್ ಡೇ ಆ್ಯಂಡ್ ಗಾಂಧಿ ಜಯಂತಿ, ದೀಸ್ ಆರ್ ನ್ಯಾಷನಲ್ ಫೆಸ್ಟಿವಲ್. ಸೊ ಅದನ್ನು ಬರೆದ್ಬಿಟ್ಟು ಫಸ್ಟ್ ಇಂಟ್ರಡಕ್ಷನನ್ನು ಬರೆದ್ಬಿಟ್ಟು ಫಸ್ಟ್ ಇಂಡಿಪೆಂಡೆನ್ಸ್ ಡೇ ಬಗ್ಗೆ ಒಂದು 4-5 ಲೈನನ್ನು, ಯಾವಾಗ ಇಂಡಿಪೆಂಡೆನ್ಸ್ ಡೇ ಬಂತು, ಇಂಪಾರ್ಟೆನ್ಸನ್ನು ಬರೆದ್ಬಿಟ್ಟು ಸೊ ನೀವು ಬರಿಬೇಕು. ಸೊ ಅದನ್ನು ಆದಮೇಲೆ ರಿಪಬ್ಲಿಕ್ ಡೇ ಬಗ್ಗೆ ಬರಿಬೇಕು. ಸೊ ನ್ಯಾಷನಲ್ ಫೆಸ್ಟಿವಲ್ ಅಂತ ಅಂದರೆ ಅದ್ರ ಬಗ್ಗೆ ಬರಿತೋಗ್ಲು. ಸೊ ನ್ಯಾಷನಲ್ ಫೆಸ್ಟಿವಲ್ ಅಂದರೆ ಇವು 3. ಸೊ ಹಾಗಾಗಿ ಫಸ್ಟು ಇಂಡಿಪೆಂಡೆನ್ಸ್ ಡೇ ಬಗ್ಗೆ, ನೆಕ್ಸ್ಟು ರಿಪಬ್ಲಿಕ್ ಡೇ ಬಗ್ಗೆ, ತದನಂತರ ಗಾಂಧಿ ಜಯಂತಿ ಬಗ್ಗೆ. ಸೊ ಗಾಂಧಿ ಜಯಂತಿಯನ್ನು ಯಾವಾಗ ಸೆಲೆಬ್ರೇಟ್ ಮಾಡ್ತೀವಿ, ಯಾಕೆ ಆ ಗಾಂಧಿ ಜಯಂತಿ ಅಂತ ಹೇಳಿ ಸೆಲೆಬ್ರೇಟ್ ಮಾಡ್ತೀವಿ, ಸೊ ಅದನ್ನು ನೀವು ಬರೆದ್ಬಿಟ್ಟು ತದನಂತರ ನೀವು ಕನ್ಕ್ಲೂಷನನ್ನು ಬರೆದ್ರೆ ಸೊ ನಿಮಗೆ ಈಸಿಯಾಗಿ ಮಾರ್ಕ್ಸ್ ಸಿಗ್ತದೆ. ನೆಕ್ಸ್ಟ್ ಇಂಪಾರ್ಟೆನ್ಸ್ ಆಫ್ ಯೋಗ. ಸೊ ಇಂಪಾರ್ಟೆನ್ಸ್ ಆಫ್ ಯೋಗಕ್ಕೆ ಬಂದರೆ ಫಸ್ಟು ಇಂಟ್ರಡಕ್ಷನನ್ನು ಹಾಕ್ಕೊಳ್ಳಿ. ಸೊ ಯೋಗದಿಂದ ಮತ್ತು ಮೆಡಿಟೇಷನಿಂದ ನಮಗೆ ಎಷ್ಟು ಒಂದು ಒಳ್ಳೆ ಪ್ರಾಕ್ಟೀಸ್ ನಮ್ಮ ಡೈಲಿ ಲೈಫಲ್ಲಿ, ಆ್ಯಂಡ್ ಇಟ್ ಹೆಲ್ಪ್ಸ್ ಟು ದ ಹೆಲ್ದಿ ಲೈಫ್ ಸ್ಟೈಲ್ ಆಗ್ತದೆ. ಆ್ಯಂಡ್ ಯೋಗ ವಾಸ್ ಒರಿಜಿನೇಟೆಡ್ ಇನ್ ಇಂಡಿಯಾ ಡ್ಯೂರಿಂಗ್ ದ ಏನ್ಷಿಯಂಟ್ ಟೈಮ್ ಬೈ ದ ಸೇಂಟ್ಸ್. ಸೊ ಯೋಗೀಸ್ ಇರುವಂಥ ಟೈಮಲ್ಲಿ ಆಗಿರೋದು. ಇಟ್ ಹೆಲ್ಪ್ಸ್ ಟು ಬ್ಯಾಲೆನ್ಸ್ ದ ಬಾಡಿ ಆ್ಯಂಡ್ ದ ಮೈಂಡ್. ಸೊ ಆ ರೀತಿ ಇಂಟ್ರಡಕ್ಷನ್ ಬರೆದು ನೆಕ್ಸ್ಟ್ ಇಂಪಾರ್ಟೆನ್ಸ್ ಆಫ್ ಯೋಗ ಆ್ಯಂಡ್ ಮೆಡಿಟೇಷನ್ ಬರೆದು ಕನ್ಕ್ಲೂಷನನ್ನು ಬರೆದ್ರೆ ಸಾಕಾಗ್ತದೆ ಮಕ್ಕಳ. ಅದೇ ರೀತಿ ನಿಮಗೆ ಮೊಬೈಲ್ ಫೋನ್. ಸೊ ಮೊಬೈಲ್ ಫೋನ್ ಬಗ್ಗೆ ಇಂಟ್ರಡಕ್ಷನ್ ಬರೆದು ಸೊ ಅಡ್ವಾಂಟೇಜಸ್ ಆಫ್ ಮೊಬೈಲ್ ಫೋನ್, ಮೊಬೈಲ್ ಫೋನಿಂದ ಏನೆಲ್ಲ ಅಡ್ವಾಂಟೇಜಸ್ ಇದೆ ಆ್ಯಂಡ್ ವಾಟ್ ಆರ್ ದ ಡಿಸ್ಅಡ್ವಾಂಟೇಜಸ್ ಆಫ್ ಮೊಬೈಲ್. ಸೊ ಮೊಬೈಲಿಂದ ಏನೆಲ್ಲ ಡಿಸ್ಅಡ್ವಾಂಟೇಜಸ್ ಇದೆ. ನೆಕ್ಸ್ಟ್ ಕನ್ಕ್ಲೂಷನ್. ಸೊ ಮೊಬೈಲ್ ಈಸ್ ನೆಸಸರಿ ಫಾರ್ ಅವರ್ ಮಾಡರ್ನ್ ಲೈಫ್ಸ್ ಟುಡೇ. ಇಟ್ ಈಸ್ helpful or not, which depends on our ways of using it. It will be better if we use it good purpose. ಸೊ ನೆಕ್ಸ್ಟ್ ಎನ್ವಿರಾನ್ಮೆಂಟಲ್ ಪೊಲ್ಯೂಷನ್. ನಾನು ಆಗಲೇ ಹೇಳಿದೆ ಪೊಲ್ಯೂಷನಲ್ಲಿ 3 ಕೇಳ್ತಾರೆ. ಪೊಲ್ಯೂಷನ್ ಕೇಳ್ಬೋದು ಅಥವಾ ಏರ್ ಪೊಲ್ಯೂಷನ್, ವಾಟರ್ ಪೊಲ್ಯೂಷನ್ ಆ್ಯಂಡ್ ಎನ್ವಿರಾನ್ಮೆಂಟಲ್ ಪೊಲ್ಯೂಷನ್ ಅಂತ ಕೇಳ್ತಾರೆ. ಸೊ ಇಂಟ್ರಡಕ್ಷನನ್ನು ಈ ಥರ ಬರೆದ್ಬಿಟ್ಟು causes of pollution. So too much uses of environment, destruction of forest, decreases of rainfall, destruction of wildlife, uses of pesticides, fertilizers, causes of soil pollution, and ಫಿಫ್ತ್ ಒನ್ ವೆಹಿಕಲ್ ಎಮಿಟ್ಸ್ ಮೋರ್ ಸ್ಮೋಕ್. ಸೊ ಇದರಿಂದ ಏನಾಗ್ತಾಯಿದೆ, ಪೊಲ್ಯೂಷನ್ ಆಗ್ತಾಯಿದೆ. ಸೊ ಏನೆಲ್ಲ ಆಗ್ತಾಯಿದೆ, ಪೊಲ್ಯೂಷನ್ ಆಗೋದ್ರಿಂದ ಏನೆಲ್ಲ ಎಫೆಕ್ಟ್ಸ್ ಆಗ್ತಾಯಿದೆ. ನೆಕ್ಸ್ಟ್ ಕನ್ಕ್ಲೂಷನ್. ಸೊ ಹಾಗಾಗಿ ಈ ರೀತಿಯ ಒಂದು ಎಲ್ಲ
ಎಸ್ಸೆಗಳನ್ನು ಚೆನ್ನಾಗಿ ಪ್ರಾಕ್ಟೀಸನ್ನು ಮಾಡ್ಕೊಳ್ಳಿ. ನೆಕ್ಸ್ಟ್ ಇಂಪಾರ್ಟೆನ್ಸ್ ಆಫ್ ಸ್ಪೋರ್ಟ್ಸ್ ಆ್ಯಂಡ್ ಗೇಮ್ಸ್, ಅದರಿಂದ ಏನು ಯೂಸಸ್ ಆಗ್ತದೆ, ಅಡ್ವಾಂಟೇಜಸ್ಸು ಮತ್ತು ಕನ್ಕ್ಲೂಷನನ್ನು ಬರೀರಿ. ನೆಕ್ಸ್ಟ್ ಪೊಲ್ಯೂಷನ್, ಸೊ ವೆರಿ ಇಂಪಾರ್ಟೆಂಟ್. ಸೊ ಈ ಒಂದು PDF ಅಲ್ಲಿ ನಾನು ಏನೇನು ಎಕ್ಸ್ಪ್ಲೈನ್ ಮಾಡಿದ್ದೀನಿ ಅದೆಲ್ಲ ಬಹಳಷ್ಟು ಇಂಪಾರ್ಟೆಂಟ್. ಸೊ ಈ PDF ನಾನು ಟೆಲಿಗ್ರಾಮ್ ಗ್ರೂಪಲ್ಲಿ ಹಾಕಿರ್ತೀನಿ. ಸೊ ಟೆಲಿಗ್ರಾಮಲ್ಲಿ ನೀವು ಜಾಯ್ನ್ ಆಗಿ ಮಕ್ಕಳು, ಹಾಗಾಗಿ ನಾವು ಹಾಕುವಂಥ PDFಗಳು ನಿಮಗೆ ಸಿಗ್ತವೆ. ನೀವು ಅದನ್ನು ಡೌನ್ಲೋಡ್ ಮಾಡಿಕೊಂಡು ನಿಮ್ಮ ಎಕ್ಸಾಮ್ಗೆ ಚೆನ್ನಾಗಿ ಪ್ರಿಪೇರ್ ಆಗ್ಬೋದು. ಸೊ ಹಾಗಾಗಿ ಪೊಲ್ಯೂಷನ್ ಬಗ್ಗೆ ಇಂಪಾರ್ಟೆಂಟ್. ಸೊ ಅದರಲ್ಲೂ ಎಫೆಕ್ಟಿವ್ ಯೂಸಸ್ಸು ಅದ್ರ ಬಗ್ಗೆ ನೋಡ್ಕೊಳ್ಳಿ. ನೆಕ್ಸ್ಟ್ ಏರ್ ಪೊಲ್ಯೂಷನ್ಗೆ ಬಂದರೆ ಕಾಸಸ್ ಆಫ್ ಏರ್ ಪೊಲ್ಯೂಷನ್, ಸೊ ಯಾವ ರೀತಿ ಆಗ್ತದೆ, ಅದರಿಂದ ಎಫೆಕ್ಟ್ಸ್ ಏನು, ರೆಮಿಡೀಸ್ ಏನು, ಕನ್ಕ್ಲೂಷನ್. ಸೊ ಹೀಗೆ ಒಟ್ಟಾರೆ ಕಂಪ್ಲೀಟ್ 10 ಎಸ್ಸೆಗಳನ್ನು, ಸೊ ಇಂಟರ್ನೆಟ್, ಸೊ 10 ಎಸ್ಸೆಗಳನ್ನು ಆ್ಯಂಡ್ ಲಾಸ್ಟ್ ಒನ್ ಇಸ್ ಅ ನ್ಯೂಸ್ ಪೇಪರ್. ಸೊ ಇಷ್ಟರೊಳಗಡೆ ನಿಮಗೆ ಒಂದನ್ನು ನಿಮಗೆ ಕೊಡುವಂಥದ್ದು. ಹಾಗಾಗಿ ನೀವು ಚೆನ್ನಾಗಿ ಪ್ರಾಕ್ಟೀಸನ್ನು ಮಾಡ್ಕೊಳ್ಳಿ ಮಕ್ಕಳು. 10 ಎಸ್ಸೆಗಳಲ್ಲಿ 1 ಎಸ್ಸೆ ಫಿಕ್ಸ್. ಇದಿಷ್ಟು ಈಗೇನು ನಿಮಗೆ PDF ಅಲ್ಲಿ ನಾವು ಕೊಟ್ಟಿದ್ದೀವಲ್ಲ, ಇದಿಷ್ಟು ನೀವು ಪ್ರಾಕ್ಟೀಸ್ ಮಾಡಿಕೊಂಡ್ರೆ ಈಸಿಯಾಗಿ ನಿಮಗೆ ಎಕ್ಸಾಮಲ್ಲಿ ಅಂಕಗಳನ್ನ ಗಳಿಸಲಿಕ್ಕೆ 5 ಮಾರ್ಕ್ಸ್ ವೆರಿ ಇಂಪಾರ್ಟೆಂಟ್. ಈಸಿಯಾಗಿ ಗಳಿಸುವಂಥದ್ದು 5 ಮಾರ್ಕ್ಸ್ ನಿಮಗೆ ಸಿಗ್ತದೆ ಅಂತ ಹೇಳ್ತಾ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀವಿ ಮಕ್ಕಳ. ಹೆಚ್ಚಿನ ವಿಡಿಯೋಗಾಗಿ ರಾಯ್ಸನ್ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ.